ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಡೆತಡೆ ಇಲ್ಲದೆ ನಡೆಯುತ್ತಿದೆ ಹೋಟೆಲ್ಗಳು. ಹೋಟೆಲ್ ಹೆಸರಲ್ಲಿ ಲೈಸೆನ್ಸ್ ಇಲ್ಲದೆ ಎಣ್ಣೆ ಸಪ್ಲೈ ಮಾಡಲಾಗ್ತಾ ಇದೆ. ಹೆಸರಿಗೆ ಮಾತ್ರ ಹೋಟೆಲ್, ಸಂಜೆ ಆಯ್ತು ಅಂದ್ರೆ ಪಬ್ ರೀತಿ ಬದಲಾವಣೆ ಆಗುತ್ತೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೋಟೆಲ್ನಲ್ಲಿ ಎಣ್ಣೆ ಸಪ್ಲೈ ಮಾಡಲಾಗ್ತಿದ್ದು, ಹೆಸರಿಗೆ ತಕ್ಕಂತೆ ಸೀಕ್ರೆಟ್ ಪ್ಲೇಸ್ ನಲ್ಲಿ ಲಿಕ್ಕರ್ ಸದ್ದು ಎಗ್ಗಿಲ್ಲದೆ ನಡೀತಾ ಇದೆ. ಸೀಕ್ರೆಟ್ ಪ್ಲೇಸ್ ನಲ್ಲಿ ಲೈಸೆನ್ಸ್ ಇಲ್ಲದೆ ಎಣ್ಣೆ ಮಾರಾಟ ಮಾಡಲಾಗ್ತಾ ಇದ್ದು, ಸ್ಥಳೀಯ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್. ಸಂಜೆ ಆದ್ರೆ ಸಾಕು, ಕಾಲೇಜಿನ ಹುಡುಗರು ಹುಡುಗಿಯರ ದರ್ಬಾರ್ ಶುರುವಾಗುತ್ತೆ. ಲೈಸೆನ್ಸ್ ಇಲ್ಲದ ಪಬ್ ನಲ್ಲಿ ಕುಡಿದು ಗಲಾಟೆ ಮಾಡ್ತಾರೆ ಹುಡುಗರು. ಗಲಾಟೆ ಸಂಬಂಧ ದೂರು ನೀಡಿದ್ರು ಪೊಲೀಸರು ಕಾಂಪ್ರಮೈಸ್ ಮಾಡಿಸ್ತಾರೆ ಅಂತ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ದೂರು ಕೊಟ್ರು ನೋ ಯೂಸ್, ಅಬಕಾರಿ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ರು ವೇಸ್ಟ್. ಸದ್ಯ ಎಲ್ಲರ ಕೃಪಾ ಕಟಾಕ್ಷದಿಂದ ಈ ಸೀಕ್ರೆಟ್ ಪ್ಲೇಸ್ ಹೋಟೆಲ್ ನಡೀತಾ ಇದೆ. ಅಬಕಾರಿ ಇನ್ಸ್ಪೆಕ್ಟರ್ ರವೀಶ್ಗೆ ಮಾಹಿತಿ ಇದ್ರೂ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಸದ್ಯ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದು, ಕಾಲೇಜ್ ಹುಡುಗರು ಅಪ್ರಾಪ್ತರಿಗೂ ಎಣ್ಣೆ ಸಪ್ಲೈ ಮಾಡಲಾಗ್ತಾ ಇದೆ. ಹೋಟೆಲ್ ಮಾಲೀಕನ ಜೊತೆ ಶಾಮೀಲಾಗಿದ್ದಾರೆ ಅಂತ ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ದಾರೆ. ಮಧ್ಯರಾತ್ರಿವರೆಗೂ ಎಣ್ಣೆ ಪ್ರಿಯರ ಮೋಜು ಮಸ್ತಿ ನಡೀತಾ ಇದೆ.